ಬಾಲಕೃಷ್ಣನು ನಿಮ್ಮ ಮನೆಗೆ ಬರಲಿ, ಹರುಷ ತರಲಿ. ಶ್ರೀಕೃಷ್ಣನ ಶ್ರೀರಕ್ಷೆಯು ಸದಾ ನಿಮ್ಮ ಮೇಲಿರಲಿ. ಕೃಷ್ಣಾಷ್ಟಮಿಯ ಶುಭಾಶಯಗಳು. ಜಗತ್ರಕ್ಷಕ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಕೆಲವು ಸಂದೇಶಗಳು ಬನ್ನಿ ನೋಡೋಣ. ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಧ್ಯಾನದಲ್ಲಿ ಯಾವ ಭಕ್ತರು ಶ್ರೇಷ್ಠವಾದ ಶ್ರದ್ಧಾಯುಕ್ತರಾಗಿ ಸುಗುಣ ರೂಪಿ ಪರಮೇಶ್ವರನಾದ ನನ್ನನ್ನು ಆರಾಧಿಸುತ್ತಾರೋ ಅವರು ನನಗೆ ಯೋಗಿಗಳಲ್ಲೆಲ್ಲ ಅತ್ಯುತ್ತಮ ಯೋಗಿ ಎಂದು ಒಪ್ಪಿಗೆ. ಜ್ಞಾನವು ಸತ್ವದಿಂದ ಹುಟ್ಟುತ್ತದೆ, ಲೋಭವು ರಜಸ್ಸಿನಿಂದ ಹುಟ್ಟುತ್ತದೆ. ಅಜ್ಞಾನದ ಜೊತೆಗೆ ನಿರ್ಲಕ್ಷ್ಯ ಮತ್ತು ಭ್ರಮೆಗಳು ತಮಸ್ಸಿನಿಂದ ಹುಟ್ಟುತ್ತದೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದೇ ಒಳ್ಳೆಯದು. ಮನಸ್ಸು ನಿನ್ನ ಮಿತ್ರನಾಗಬಹುದು, ಆದರೆ ಅದೇ ಮನಸ್ಸು ನಿನ್ನ ಶತ್ರುವೂ ಆಗಬಹುದು. ಸ್ನೇಹಪರ ಮನಸ್ಸನ್ನು ಬೆಳೆಸಿಕೊ, ಶತ್ರುವಿಗೆ ಹೆಚ್ಚು ಗಮನ ಕೊಡಬೇಡ. ತಪ್ಪು ಜನರ ಮುಂದೆ ನೀವು ಒಳ್ಳೆಯವರಾಗಿದ್ದಕ್ಕಾಗಿ ಎಂದಿಗೂ ವಿಷಾದಿಸಬೇಡಿ. ನಿಮ್ಮ ನಡವಳಿಕೆ ನಿಮ್ಮ ನೈಜ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅವರು ಹೇಗಿರುವವರು ಎಂಬುದು ಅವರ ನಡವಳಿಕೆಯಿಂದಲೇ ಗೊತ್ತಾಗುತ್ತದೆ. ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನು ಕರೆಸಿಕೊಡುತ್ತದೆ. ಇಂದ್ರಿಯದ ಹಿಂದೆ ನಿಗ್ರಹಿಸದ ಮನಸ್ಸು ಗಾಳಿಯು ನೀರಿನಲ್ಲಿರುವ ನಾವೆಯನ್ನು ಸೆಳೆಯುವಂತೆ ಪ್ರಜ್ಞೆಯನ್ನು ಸೆಳೆದೊಯ್ಯುತ್ತದೆ. ಹೇಗೆ ಆಮೆಯು ತನ್ನ ಕೈಕಾಲುಗಳನ್ನು ಚಿಪ್ಪಿನೊಳಗೆ ಸಂಪೂರ್ಣವಾಗಿ ಸೆಳೆದಿಟ್ಟುಕೊಳ್ಳುವುದು, ಹಾಗೆಯೇ ಇಂದ್ರಿಯಗಳನ್ನು ಶಬ್ದ ಸ್ಪರ್ಶ ಗಂಧಾದಿ ವಿಷಯಗಳಿಗೆ ಸೋಲದಂತೆ ಹಿಡಿದಿಟ್ಟುಕೊಳ್ಳುವವನ ಜ್ಞಾನವು ಸ್ಥಿರವಾದುದು. ಇಂದ್ರಿಯಗಳನ್ನು ಅನುಸರಿಸಿ ಹೋಗುವ ಮನಸ್ಸು ಸಮುದ್ರದಲ್ಲಿ ಗಾಳಿಗೆ ಸಿಕ್ಕ ನೌಕೆಯಂತೆ ಮನುಷ್ಯನ ಬುದ್ಧಿಯನ್ನು ನಾಶ ಮಾಡುತ್ತದೆ. ಸಮುದ್ರವು ಹೇಗೆ ನಾನಾ ಜಲ ಸೇರಿದರೂ ವೃದ್ಧಿಯಾಗುವುದಿಲ್ಲವೋ ಹಾಗೆಯೇ ಜ್ಞಾನಿಗಳು ಯಾವುದನ್ನು ಅಪೇಕ್ಷಿಸದೆ ಬಂದದ್ದು ಸ್ವೀಕರಿಸಿ ಜೀವಿಸುತ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ಅಗ್ನಿಯು ಹೇಗೆ ಹೊಗೆಯಿಂದ ಮುಚ್ಚಲ್ಪಡುತ್ತದೆಯೋ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಿದೆಯೋ, ಗರ್ಭವು ಗರ್ಭ ಚೀಲದಿಂದ ಮುಚ್ಚಲ್ಪಟ್ಟಿದೆಯೋ ಹಾಗೆಯೇ ಮನುಷ್ಯನನ್ನು ಬಯಕೆಗಳು ಆವರಿಸಿಕೊಂಡು ನಿಜವಾದ ತಿಳಿವನ್ನು ಮಂಕಾಗಿಸುತ್ತದೆ. ನನಗಿಂತಲೂ ಭಿನ್ನವಾದ ಸರ್ವೋತ್ತಮವಾದ ವಸ್ತು ಒಂದಾದರೂ ಇಲ್ಲ. ಈ ಪ್ರಕೃತಿ ಮೊದಲಾದ ಸಮಸ್ತ ಜಗತ್ತು ದಾರದಲ್ಲಿ ಮಣಿಗಳಂತೆ ನನ್ನನ್ನು ಆಶ್ರಯಿಸಿದೆ. ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪವು ಹೇಗೆ ಚಲಿಸುವುದಿಲ್ಲವೋ ಹಾಗೆಯೇ ಸ್ವಾಧೀನ ಮನಸ್ಸುಳ್ಳ ಯೋಗಿಯು ಧ್ಯಾನದಿಂದ ಚಲಿಸುವುದಿಲ್ಲ. ಬೇರೊಬ್ಬರ ಜೀವನವನ್ನು ಪರಿಪೂರ್ಣತೆಯಿಂದ ಅನುಕರಿಸಿ ಬದುಕುವುದಕ್ಕಿಂತ ನಿಮ್ಮ ಸ್ವಂತ ಹಣೆಬರವನ್ನು ಅಪೂರ್ಣವಾಗಿ ಬದುಕುವುದು ಉತ್ತಮ. ಪರಿಪೂರ್ಣನಾದ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಜೀವನದ ಸಾರವನ್ನೇ ತಿಳಿಸಿದ್ದಾನೆ. ಈ ವಿಡಿಯೋ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ. ಕೃಷ್ಣಾರ್ಪಣಂ.